ಇದು ಕ್ವಶನ್ ಅಂತ ಅಂದ್ರೆ ಏನು ಸೆನ್ಸ್ ಆಗ್ತಾ ಇಲ್ಲ ಅಸಲು, ಏನು ಗೊತ್ತಾಗ್ತಾ ಇಲ್ಲ. ಓಕೆ. ಕೈ ಕೈ ಇಟ್ಕೊಂಡ್ರು ಕೂಡ ಏನು ಹೀಟ್ ಆಗೋದಾಯ್ತು, ಎಲ್ಲರ ಎಕ್ಸ್ಪೀರಿಯನ್ಸ್ ಏನ್ ನೋಡ್ತಾ ಇದ್ರೆ ಅನಿಸ್ತದಲ್ಲ, ಅವ್ರು ಹೇಳ್ಕೊಳ್ತಾರಲ್ಲ, ಆತರ ಏನು ಸೆನ್ಸ್ ಆಗಲ್ಲ. ನನಗೆ ಕೈ ಇಟ್ಟು ಸಾಕಾಯ್ತು ಅಂತ ತೆಗಿಬೇಕೆ ಹೊರತು ಏನು ಸೆನ್ಸ್ ಆಗ್ತಾ ಇಲ್ಲ. 21 ಡೇಸ್ ಆಗಿದ್ಯಾ? 29 ಡೇಸ್ ಆಗಿದೆ ಇವತ್ತು. 29 ಡೇಸ್ ಆಗಿದೆ. ರಿಸಲ್ಟ್ ಏನಾದ್ರೂ ಗೊತ್ತಾಗ್ತಿದ್ಯಾ? ಏನು ಗೊತ್ತಾಗ್ತಾ ಇಲ್ಲ ಮ್ಯಾಮ್. ರಿಸಲ್ಟ್ ಏನು ಗೊತ್ತಾಗ್ತಾ ಇಲ್ಲ, ಕೈಯಲ್ಲೂ ಏನು ಸೆನ್ಸ್ ಆಗ್ತಿಲ್ಲ. ಆಗ್ತಾ ಇಲ್ಲ. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಬಾಡಿ ಅಷ್ಟು ಸೆನ್ಸಿಟಿವ್ ಇರೋದಿಲ್ಲ, ಸೊ ದಟ್ ಅವ್ರಿಗೆ ಕೈಯಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿರೋದಿಲ್ಲ ಒಂದು. ಮತ್ ಇನ್ನೊಂದು ಸಮ್ಟೈಮ್ಸ್ ಏನಾಗಿರತ್ತೆ ಅಂತ ಅಂದ್ರೆ ಒಂದು ಕರ್ಮಗಳ ಹೊರೆ ಅಷ್ಟು ಜಾಸ್ತಿ ಇರತ್ತೆ, ಹಂಗಾಗಿ ನಿಮ್ಗೆ ಏನು ಗೊತ್ತಾಗ್ತಿರಲ್ಲ. ಕೆಲವು ಕರ್ಮಗಳು ಓಪನ್ ಆಗುವಂತ ಟೈಮ್ ಇನ್ನ ಬಂದಿರಲ್ಲ, ಹಂಗಾಗಿ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಏನು ಹೀಲಿಂಗು ಗೊತ್ತಾಗ್ತಿರೋದಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಬಟ್ ಡೇ ಬೈ ಡೇ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ದಿನ ತಗೊಳುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ ಖಂಡಿತ ಆಗುತ್ತೆ. ತಾಳ್ಮೆ ಇಟ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅಂಡ್ ರೇಖಿ ರಿಸಲ್ಟ್ ಅನ್ನ ನಾವ್ ಇಷ್ಟೇ ದಿನದಲ್ಲಿ ಸಿಗುತ್ತೆ ಅಂತ ಅನ್ಬಿಟ್ಟು ಯಾರಿಗೂ ಹೇಳಲ್ಲ. ಏನಕ್ಕೆ ಅಂದ್ರೆ ಇದೇ ಕಾರಣಕ್ಕೆ, ಬಿಕಾಸ್ ನೀವು ಬೇರೆನೆ, ನಾನು ಬೇರೆನೆ, ಇನ್ನೊಬ್ರು ಬೇರೆನೆ. ನಮ್ಮದೇನೇನಿದೆ ಅದು ನಮ್ಗೆ ಕಂಪ್ಲೀಟ್ಲಿ ಒಂದು ಎಕ್ಸ್ಪೀರಿಯನ್ಸ್, ಕಂಪ್ಲೀಟ್ಲಿ ಪರ್ಸನಲ್. ನನ್ಗಾದಂಗೆ ಇನ್ನೊಬ್ರಿಗೆ ಆಗ್ಬೇಕು ಅನ್ನೋದಿಲ್ಲ, ಇನ್ನೊಬ್ರಿಗಾದಂಗೆ ನಿಮ್ಗೆ ಆಗ್ಬೇಕು ಅನ್ನೋದಿಲ್ಲ. ಸೊ ನಿಮ್ಗೆ ಏನ್ ಆಗ್ತಿದೆ ಅದು ಕಂಪ್ಲೀಟ್ಲಿ ನಿಮ್ಮದು. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲ, ಬೇರೆಯವ್ರಿಗೆ ಆಗ್ತಿದೆ ಅಂದ್ರೆ ನೀವು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನೀವೇ ಬೇರೆ, ಅವರೇ ಬೇರೆ. ಹಂಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ರಿಸಲ್ಟ್ ಅಂತೂ ಖಂಡಿತ ಸಿಕ್ಕೇ ಸಿಗತ್ತೆ. ಓಕೆ, ಪ್ರಾಬ್ಲಮ್ ಇಲ್ಲ ಯಾವ್ದು. ರೇಖಿ ಕಲಿಯೋಣ ಅಂತ ಕಲಿತಾ ಇದ್ದೀನಿ ನಾನು, ಅದು ಏನು ಸೆನ್ಸ್ ಆಗ್ತಾ ಇಲ್ಲ. ಪರವಾಗಿಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಬಟ್ ಖಂಡಿತ ನಿಮ್ಗೆ ರಿಸಲ್ಟ್ ಅಂತೂ ಖಂಡಿತ ಸಿಕ್ಕೇ ಸಿಗತ್ತೆ. ಈಗ ಗೊತ್ತಾಗ್ತಿಲ್ಲ ಅಂದ್ರೂ ಖಂಡಿತ ಇನ್ ಫ್ಯೂಚರ್ ಅಲ್ಲಾದ್ರೂ ಗೊತ್ತಾಗತ್ತೆ. ಅಥವಾ ನೀವು ಬೇರೆಯವರಿಗೆ ಹೀಲಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಮೀನ್ಸ್ ನಿಮ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಏನಾದ್ರು ಪೈನ್ ಇದೆ ಅಂತ ಹೇಳ್ತಾರಲ್ಲ, ಅವ್ರ ಮೇಲೆ ಕೈ ಇಡಿ. ನಿಮ್ಗೆ ಗೊತ್ತಾಗದೆ ಇರ್ಬೋದು, ಅವ್ರು ಹೇಳ್ತಾರೆ ನೋವು ಕಮ್ಮಿ ಆಗಿರೋದಿರ್ಬೋದು, ಅಥವಾ ಕೈ ಬಿಸಿ ಆಗುವಂತದ್ದು. ನಿಮ್ಗೆ ಕೈ ಬಿಸಿ ಆಗಿದ್ದು ಗೊತ್ತಾಗಿರಲ್ಲ, ಬಟ್ ಅವ್ರಿಗೆ ಆ ಒಂದು ಜಾಗದಲ್ಲಿ ಬಿಸಿ ಆಗದಂತ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿರತ್ತೆ. ಅಂದ್ರೆ ಫಸ್ಟ್ ಲೆವೆಲ್ ನಾನು ಅವ್ರಿಗೆ, ಬೇರೆಯವ್ರಿಗೆ ನಾನು ಹೀಲ್ ಮಾಡ್ಬೋದಾ? ಖಂಡಿತ ನೀವು ಫಸ್ಟ್ ಡೇ ಇಂದಾನೇ ನೀವು ರೆಡಿ ಇರ್ತೀರಾ ಬೇರೆಯವ್ರಿಗೆ ಹೀಲಿಂಗ್ ಮಾಡೋದಿಕ್ಕೆ. 4 ಲೆವೆಲ್ ಫಿನಿಶ್ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಇನ್ನೊಬ್ರಿಗೆ ಇಲ್ಲ, ನೀವು ಲೆವೆಲ್ 1 ಅಲ್ಲಿ ಬೇರೆಯವ್ರಿಗೆ ಟಚ್ ಮಾಡಿ ಹೀಲಿಂಗ್ ಮಾಡ್ಬೋದು, ಲೆವೆಲ್ 2 ನಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೋದು. ಬಟ್ ಏನಂತ ಹೀಲಿಂಗ್ ಮಾಡೋದಾದ್ರೆ ನಿಮ್ ಪ್ರಾಕ್ಟೀಸ್ ರೆಗ್ಯುಲರ್ ಇರ್ಲಿ ಅಂತ ಹೇಳ್ತೀವಿ ಅಷ್ಟೇ. ನೀವು ಡೇ 1 ಇಂದಾನೇ ರೆಡಿ ಇರ್ತೀರಾ ನೀವು ಬೇರೆಯವ್ರಿಗೆ ಹೀಲಿಂಗ್ ಮಾಡೋದಿಕ್ಕೆ. ಈಗ ಹೀಲಿಂಗ್ ಅಂತಂದ್ರೆ ಅವರು ಈಗ ಹೆಡ್ ಏಕ್ ಅಂತಂದ್ರೆ ಬೇರೆಯವರು ದಯವಿಟ್ಟು ಮೈಕ್ ಮ್ಯೂಟ್ ಮಾಡಿ. ಓಕೆ ಮೇಡಮ್, ಹೇಳಿ. ಬೇರೆಯವ್ರಿಗೆ ನಾವು ಹೀಲ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಯಾವ ಪಾರ್ಟ್ ಮೇಲೆ ಪೇನ್ ಇದೆ ಅಂತ ಹೇಳ್ತಾರ, ಅದ್ರ ಮೇಲೆ ನಾವು ಹಸ್ತ ಇಡ್ಬೇಕಾಗ ಅಷ್ಟೇ. ಎಷ್ಟು ಮಿನಿಟ್ ಇಡ್ಬೇಕಾಗುತ್ತೆ? ಮಿನಿಟ್ಸ್ ಅಂತ ಅಂದ್ರೆ ಡಿಪೆಂಡ್ಸ್. ಒಂದ್ 5 ನಿಮಿಷ, ಒಂದ್ 10 ನಿಮಿಷ ಆತರ ಇರ್ತಾವ. ಏನ್ ಹೇಳಿ? ಅವ್ರಿಗೆ ಸೆನ್ಸ್ ಆಗೋದು ಪೇನ್ ಕಡಿಮೆ ಆಗಿದೆ ಅಂತ. ಅದು ಪೇನ್ ಮೇಲೆ ಡಿಪೆಂಡ್ ಇರುತ್ತೆ. ಇವಾಗ ಯಾವ್ದಾದ್ರು ಒಂದು ನೋವು ಮೀನ್ಸ್ ಈಗ ಒಂದ್ 5 ನಿಮಿಷದ ಮುಂಚೆ ನಾನು ಕಾಲ್ಗೆಲ್ಲೋ ಎಡುವುದೆ ಅಥವಾ ಒಡ್ಕೊಂಡೆ, ಕಾಲು ಸ್ವೆಲ್ಲಿಂಗ್ ಇದೆ, 5 ನಿಮಿಷಕ್ ಮುಂಚೆ, ಅದಕ್ಕೂ ಮುಂಚೆ ನಂಗೆ ಇರ್ಲಿಲ್ಲ, ತಕ್ಷಣ ನಾನು ಹೀಲಿಂಗ್ ಮಾಡ್ಕೊಂಡೆ ಅಂತ ಅಂದ್ರೆ ಒಂದು 5-10 ಮಿನಿಟ್ಸ್ ಅಲ್ಲೇ ನನ್ಗೆ ನೋವು ಕಮ್ಮಿ ಆಗೋಗುತ್ತೆ. ಬಟ್ ಒಂದ್ 15 ಡೇಸ್ ಇಂದ ನಂಗೆ ತಲೆನೋವಿದೆ, 1 ತಿಂಗಳಿಂದ ನಂಗೆ ತಲೆನೋವಿದೆ, 1-2-3 ಡೇಸ್ ಅಥವಾ 4-5 ಡೇಸ್ ರೆಗ್ಯುಲರ್ ಆಗಿ ಹೀಲಿಂಗ್ ಮಾಡಿಸ್ಕೊಂಡೆ ಅಂದ್ರೆ ನಂಗೆ ತಲೆನೋವು ಹೋಗುತ್ತೆ. ಬಟ್ ಒಂದ್ 10 ವರ್ಷದಿಂದ ನಂಗೆ ತಲೆನೋವಿದೆ, ಅದನ್ನ ನಾನು 1 ಗಂಟೆ, ಇವಾಗ 1 ಅವರ್ ನಾನು ಮಾಡಿಸ್ಕೊಂಡೆ, ಇಲ್ಲ ನಾನು 4-5 ಡೇಸ್ ಮಾಡಿಸ್ಕೊಂಡೆ, ತಲೆನೋವು ಇನ್ನೂ ಹೋಗಿಲ್ಲ ಅಂತಂದ್ರೆ ಅಷ್ಟು ಬೇಗ ಹೋಗಲ್ಲ. ಬಿಕಾಸ್ ಅಷ್ಟು ಹಳೆ ನೋವು ಎಷ್ಟು ಹಳೆಯದೋ ಅಷ್ಟು ಟೈಮ್ ತಗೊಳುತ್ತೆ, ಅಷ್ಟು ದಿನ ಟೈಮ್ ತಗೊಳುತ್ತೆ. ಹಂಗಾಗಿ ಯಾವ ಒಂದು ಪ್ರಾಬ್ಲಮಿಗೆ ನೀವು ಹೀಲಿಂಗ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಅದು ಡಿಪೆಂಡ್ ಆಗತ್ತೆ.
ನೀವ್ ಇದನ್ನ ಹೀಲಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಅಂಡ್ ನೀವು ಹೀಲಿಂಗ್ ಮಾಡ್ತೀರಲ್ಲ ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಈಗ ಯಾರಿಗೋ ಒಂದ್ 10 ವರ್ಷದಿಂದ ತಲೆನೋವಿದೆ ಅಂತ ನೀವು ಹೀಲಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಅವ್ರ ಮೇಲೆ ಕೈ ಇಡ್ತಾ ಬರ್ತಿರ್ತೀರಾ. ಡೈಲಿ ಇಂಥ ಟೈಮ್ ನಾನು ಹೀಲಿಂಗ್ ಮಾಡ್ತೀನಿ ನಿಮ್ಗೆ 5 ನಿಮಿಷ ಅಂತ ಅಂದ್ಬಿಟ್ಟು ಡೈಲಿ ಹೀಲಿಂಗ್ ಮಾಡ್ತಾ ಬರ್ತಿರ್ತೀರಾ. ನಿಮ್ಗೆ ಆ ಒಂದು ಕೈಯನ್ನ ಇಡ್ತಿರಲ್ಲ ಆ ಟೈಮಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಇಟ್ಟಾಗ ಏನು ಬಿಸಿ ಅಂತ ಅನ್ನಿಸ್ತಾ ಇರೋದಿಲ್ಲ, ಆಮೇಲೆ ಸ್ವಲ್ಪ ಬಿಸಿ ಆಗ್ತಾ ಹೋಗುತ್ತೆ. ಆ ನಂತರ ಸ್ವಲ್ಪ ಜಾಸ್ತಿ ಬಿಸಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಕೈಯ ಮೇಲೆ ಚುಚ್ಚಿದಾಗೂನು ಆಗುತ್ತೆ. ತುಂಬಾ ನೋವಿತ್ತು ಅಂದ್ರೆ ಸಮ್ಟೈಮ್ಸ್ ಅಲ್ಲಿ ಕೈ ಮೇಲೆ ಚುಚ್ಚಿದಾಗೂ ಆಗತ್ತೆ, ಇಲ್ಲ ಅವರ ಒಂದು ತಲೆ ಒಳಗಡೆ ಚುಚ್ಚಿದಾಗ ಅಂತ ಫೀಲ್ ಆಗ್ತಿರುತ್ತೆ ಅವರಿಗೆ. ಅದಾದ ನಂತರ ನಿಧಾನವಾಗಿ ಅವ್ರಿಗೆ ಕೈ ಬಿಸಿ ಆಗುವಂತದ್ದು ಕಮ್ಮಿ ಆಗ್ತಾ ಬರುತ್ತೆ. ಸಾರಿ, ನಿಮ್ಗೆ ಕೈ ಬಿಸಿ ಆಗುವಂತದ್ದು ಕಮ್ಮಿ ಆಗ್ತಾ ಬರುತ್ತೆ, ಅವ್ರಿಗೆ ತಲೆನೋವು ಅಥವಾ ತಲೆಯಲ್ಲಿ ಬಿಸಿ ಆಗುವಂತದ್ದು ಕಮ್ಮಿ ಆಗ್ತಾ ಬರ್ತಿರುತ್ತೆ ನಿಧಾನವಾಗಿ. ಆ ನಂತರ ನೀವು ಹಂಗೆ ಮಾಡ್ತಾ ಬಂದಂಗೆ ಬಿಸಿ ಆಗುವಂತದ್ದು ಕಮ್ಮಿ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನೀವು ಹೇಳ್ಬಹುದು, ಓಕೆ ಇವ್ರಿಗಿನ್ನ ಇಷ್ಟು ದಿನದಲ್ಲಿ ನೋವು ಕಮ್ಮಿ ಆಗತ್ತೆ. ಈ ತರದಲ್ಲಿ ನಿಮಗ್ ಗೊತ್ತಾಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಇನ್ನೊಬ್ರಿಗೆ ಹೀಲ್ ಮಾಡ್ಬೇಕಾದ್ರೆ ನಾವು ಎಷ್ಟು ಮಿನಿಟ್ ವರೆಗೆ ಕೈ ಇಡ್ಬೇಕಾಗುತ್ತೆ? ಯಾಕಂದ್ರೆ ಫಸ್ಟ್ ಗೆ ಏನು ಸೆನ್ಸ್ ಆಗ್ತಿರಲ್ಲ. ಈಗ ನನಗಂತೂ 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ. 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಅದಾದ ನಂತರ ನಿಮ್ದು ಪ್ರಾಕ್ಟೀಸ್ ರೆಗ್ಯುಲರ್ ಇತ್ತು ಅಂತ ಅಂದ್ರೆ ಬೆಳಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ಆ ತರ ಕೊಡ್ತಾ ಬನ್ನಿ. ನಿಮಗ್ ಗೊತ್ತಾಗ್ತಾ ಹೋಗುತ್ತೆ. ಒಂದು ವೀಕ್ ಅಥವಾ 2 ವೀಕ್ಸ್ ಮಾಡ್ತೀರಾ, ನಿಮ್ಗೆ ಸ್ವಲ್ಪ ಟಯರ್ಡ್ನೆಸ್ ಅಂತ ಅನ್ಸ್ತಿರತ್ತೆ. ಆ ಟೈಮಲ್ಲಿ ಹೀಲಿಂಗ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಏನೂ ಆಗ್ತಿಲ್ಲ ಅಂತ ಅಂದ್ರೆ ಹೀಲಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆ ರೀತಿ ನೀವು ವೇರಿ ಮಾಡ್ಕೋಬೇಕಾಗುತ್ತೆ. ನಾವು ಸೆಲ್ಫ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಹಸ್ತಕ್ರಿಯೆ ಮಾಡ್ಬೇಕಾದ್ರೆ ಮಲಗ್ ಬಿಟ್ಟು ಮಾಡ್ಬೋದಾ? ಕೆಲವೊಮ್ಮೆ ತಲೆ ಮೇಲೆ ಹಿಂಗ ಕೈ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ ಪೇನ್ ಆಗುತ್ತೆ. ಕುತ್ಕೊಂಡೇ ಮಾಡ್ಬೇಕಂತ ಏನಿಲ್ವಲ್ಲ? ಆ ತರ ಏನಿಲ್ಲ, ನೀವು ಮಲ್ಕೊಂಡು, ನಿಂತ್ಕೊಂಡು, ಕೂತ್ಕೊಂಡು ಯಾವ ರೀತಿನಾದ್ರೂ ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಮ್.